ಕುದಿಯುತ್ತಿರುವ ಎಣ್ಣೆಯಲ್ಲಿ ಅಪ್ಪಂ ಬೇಯುತ್ತಿದೆ. ಮಹಿಳೆಯೊಬ್ಬರು ನೋಡುತ್ತಲೇ ಆ ಪಾತ್ರೆಯಿಂದ ಬರಿಗೈಯಲ್ಲೇ ಅಪ್ಪಮ್ಮನ್ನು ತೆಗೆಯುತ್ತಾರೆ. ಅಷ್ಟೇ ಅಲ್ಲ, ಅದೇ ಕುದಿಯುತ್ತಿರುವ ಎಣ್ಣೆಯಲ್ಲಿ ಅಡಿಕೆ ಹೂವನ್ನು ಅದ್ದಿ ಆ ಎಣ್ಣೆಯನ್ನು ಭಕ್ತರ ಮೇಲೆ ಪ್ರೋಕ್ಷಿಸುತ್ತಾರೆ. ಈ ಅಚ್ಚರಿಯ ವಿದ್ಯಮಾನ ಕಳೆದ 22 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಸಿದ್ದಾಪುರ ಬಳಿಯ ಕರಡಿಗೋಡಿನ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ನಡೆದು ಬಂದ ಆಚರಣೆ ಇದು. ಪ್ರತಿ ವರ್ಷ ಭಕ್ತರು ಇಲ್ಲಿಂದ ತಮಿಳುನಾಡಿನ ಪಳನಿ ದೇವಾಲಯಕ್ಕೆ ಯಾತ್ರೆ ಹೋಗುತ್ತಾರೆ. ಈ ಹಿನ್ನೆಲೆಯಲ್ಲಿ ಯಾತ್ರೆಗೂ ಮುನ್ನ ನಡೆಯುವ ಪೂಜಾ ವಿಧಿಗಳಲ್ಲಿ ಅಪ್ಪಂ ಸೇವೆ ಕೂಡ ಒಂದು. ಹಗಲು ದೇವಿ ಪೂಜೆ ನಡೆದರೆ ರಾತ್ರಿ ವೇಳೆ ಸುಬ್ರಹ್ಮಣ್ಯನ ಆರಾಧನೆ ನಡೆಯುತ್ತದೆ. ದೇವಾಲಯದ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಸೋಮವಾರ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಅರ್ಚಕಿ ಸುಶೀಲಮ್ಮ ಹಾಗೂ ಹುಂಡಿ ಗ್ರಾಮದ ನಾರಾಯಣಿ ಅಮ್ಮ ನೇತೃತ್ವದಲ್ಲಿ ಕಳೆದ 22 ವರ್ಷಗಳಿಂದ ಪಳನಿ ಯಾತ್ರೆ ಕೈಗೊಳ್ಳಲಾಗ್ತಿದೆ. ಈ ಬಾರಿ ಸುಮಾರು 30 ಮಂದಿ ಭಕ್ತರು ಯಾತ್ರೆ ಹೊರಟಿದ್ದಾರೆ. ಎಲ್ಲರಿಗೂ ನಮಸ್ತೆ. ನಾನು ಮೇಘಲಾ ಅಂತ ಕರಡಿಗೋಡು ಗ್ರಾಮದಲ್ಲಿ ವಾಸವಿದ್ದೀನಿ. ಇಲ್ಲಿ ಕಳೆದ 22 ವರ್ಷಗಳಿಂದ ಸುಶೀಲಮ್ಮನ ಮನೆಯಲ್ಲಿ ಪಳನಿ ಯಾತ್ರೆ ಪೂಜೆ ನೆರವೇರಿಸ್ತಾ ಇದ್ದೀವಿ. ಇಲ್ಲಿ ಹೇಗೆ ಅಂತ ಹೇಳಿದರೆ, ಸುಶೀಲಮ್ಮನ ಮನೆಯಲ್ಲಿ ಪೂಜೆ ನೆರವೇರಿಸ್ತಾರೆ. ಅವರ ತಂಡ ಸುಶೀಲಮ್ಮ ಮತ್ತು ನಾರಾಯಣಿ ಅಮ್ಮನವರು ಸೇರಿ ಮಾಡ್ತಾ ಇದ್ದಾರೆ. ಅವರ ತಂಡ ಎಲ್ಲರೂ ಸೇರಿ ಮಾಲೆ ಹಾಕಿ ಪಳನಿಗೆ ಹೋಗ್ತಾರೆ. ಇಲ್ಲಿ ಏನು ವಿಶಿಷ್ಟ ಪೂಜೆ ಏನಂತ ಹೇಳಿದರೆ, ಕುದಿಯ ಎಣ್ಣೆಯಿಂದ ಅಪ್ಪವನ್ನು ಬಾಚ್ತಾರೆ. ಆಮೇಲೆ ಕುದಿಯ ಎಣ್ಣೆಯಲ್ಲಿ ಅಮ್ಮನವರು ಸ್ನಾನ ಮಾಡ್ತಾರೆ. ಅದು ನೋಡಲಿಕ್ಕೆ ತುಂಬ ಅದ್ಭುತವಾಗಿದ್ದರೂ ದೇವರ ಒಂದು ಅನುಗ್ರಹ ಇದ್ದರೆ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ. ಇದು ವರ್ಷ ಇಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಹಲವಾರು ಭಕ್ತಾದಿಗಳು ಇಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಮುಂದಕ್ಕೂ ಈ ಪೂಜೆ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ಭಗವಂತನನ್ನು ನಾನು ಪ್ರಾರ್ಥಿಸ್ಕೊಳ್ತೇನೆ. ನನ್ನ ಹೆಸರು ಸುಜಾತ, ಕರಡಿಗೋಡು ಗ್ರಾಮ ನಿವಾಸಿ. ಇಲ್ಲಿ 22 ವರ್ಷದಿಂದ ಆಚರಿಸಿ ಬರುವಂಥ ನಮ್ಮ ಪಳನಿ ಸುಬ್ರಹ್ಮಣ್ಯ ಸ್ವಾಮಿಯವರ ಪೂಜೆ, ಅದೇ ಥರ ದೇವಿದು ಪೂಜೆನೂ ನಡೆಸ್ಕೊಂಡು ಬರ್ತಾ ಇದ್ವಿ ಸುಶೀಲಮ್ಮನವರು. ಹಾಗೆ ಎಲ್ಲವರು ಈ ಗ್ರಾಮದೆಲ್ಲವರು ಸೇರಿ ನಡೆಸ್ಕೊಂಡು ಬರುವಂಥ ಒಂದು ಪೂಜೆ. ಸೋಮವಾರ ಸಂಜೆ ದೀಪಾರಾಧನೆ, ಗಣಪತಿ ಹೋಮ, ಅಪ್ಪಂ ಬಾಚುವ ವಿಧಿ, ಬಳಿಕ ಕುದಿಯುವ ಎಣ್ಣೆಯಲ್ಲಿ ಅಮ್ಮನವರ ಸ್ನಾನ ವಿಧಿಗಳು ನಡೆದವು. ಮಹಾಪೂಜೆ ಬಳಿಕ ತೀರ್ಥ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ಕಾರ್ಯ ನಡೆಯಿತು. ಇದಾದ ಬಳಿಕ ಭಕ್ತರು ಪಳನಿ ಯಾತ್ರೆ ಹೊರಟರು. ಕೃಷ್ಣ ಚಿತ್ತಾರ ನ್ಯೂಸ್, ಸಿದ್ದಾಪುರ.